ಹಾಯ್ ಫ್ರೆಂಡ್ಸ್, ನಾನು ಪರಮೇಶ್ ಮಲ್ಗೊಂಡ್, HR ಪ್ರೊಫೆಷನಲ್ ಮೆಂಟರ್ ಮತ್ತು ಟ್ಯೂಟರ್. ಈಗ ನಾನು ಇಂಗ್ಲೀಷ್ ಗ್ರಾಮರ್ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಹೇಳ್ಕೊಡ್ತೇನೆ. ಇದು ಕ್ಲಾಸ್ 6. ಸೊ ಯಾರು ಇವತ್ತು ಈ ಫಸ್ಟ್ ಕ್ಲಾಸ್ ನೋಡ್ತಾ ಇದ್ದೀರೋ ಅವರು ಕ್ಲಾಸ್ 1ಇಂದ ನೋಡಿ. ಯಾಕಂದರೆ ಈಗ ನೀವು ಇನ್ ಬಿಟ್ವೀನ್ ಮಧ್ಯದಲ್ಲಿ ನೋಡಿದ್ರೆ ಅದು ನಿಮಗೆ ಇಂಗ್ಲೀಷ್ ಗ್ರಾಮರ್ ಅರ್ಥ ಆಗೋಂಗಿಲ್ಲ. ಅದಕ್ಕೋಸ್ಕರ ನೀವು ದಯವಿಟ್ಟು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3ನ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ನಾನು ಪ್ಲೇ ಲಿಸ್ಟನ್ನು ಸಪ್ರೇಟಾಗಿ ಮಾಡಿದ್ದೀನಿ. ಇಂಗ್ಲೀಷ್ ಗ್ರಾಮರ್ ಇನ್ ಇಂಗ್ಲೀಷ್ ಗ್ರಾಮರ್ ಇನ್ ಕನ್ನಡ, ಇಂಗ್ಲೀಷ್ ಗ್ರಾಮರ್ ಇನ್ ಹಿಂದಿ. ನಾನು ಬೇಸಿಕಲಿ 3 ಭಾಷೆಯಲ್ಲಿ ಇಂಗ್ಲೀಷ್ ಗ್ರಾಮರ್ನ ಕಲಿಸ್ತಾ ಇದ್ದೀನಿ. ಇಂಗ್ಲೀಷ್ ಗ್ರಾಮರ್ ಇನ್ ಕನ್ನಡ, ಹಿಂದಿ ಆ್ಯಂಡ್ ಇನ್ ಇಂಗ್ಲೀಷ್. ಯಾವ ಭಾಷೆಯಲ್ಲೂ ನಿಮಗೆ ಇಂಗ್ಲೀಷ್ ಕಲಿಬೇಕು ಅನಿಸುತ್ತೋ ಆ ಭಾಷೆಯಲ್ಲಿ ಹೋಗಿ ನೀವು ಇಂಗ್ಲೀಷ್ ಗ್ರಾಮರನ್ನು ಕಲಿಬೋದು. ಸೊ ಹೀಗಾಗಿ ನೀವು ಬಿಗಿನಿಂಗಿಂದ ಪ್ರಾಕ್ಟೀಸ್ ಮಾಡಿಕೊಂಡು ನೋಡಿಕೊಂಡು ಬನ್ನಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ. ಆಮೇಲೆ ನಿಮಗೆ ನಾನು 5 ಟೆಕ್ನಿಕ್ಸ್ ಹೇಳಿದ್ದೇನೆ. 5 ಟೆಕ್ನಿಕ್ಸನ್ನು ಫಾಲೋ ಮಾಡ್ಕೊಳ್ಳಿ. ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊಳ್ಳೋದು, ಇಂಗ್ಲೀಷ್ನಲ್ಲಿ ಕೇಳೋದು, ಇಂಗ್ಲೀಷ್ನಲ್ಲಿ ಮಾತಾಡೋದು, ಇಂಗ್ಲೀಷ್ನಲ್ಲಿ ಬರೆಯೋದು, ಇಂಗ್ಲೀಷ್ನಲ್ಲಿ ಓದೋದು. ಇವು 5 ಟೆಕ್ನಿಕ್ಸನ್ನು ಫಾಲೋ ಮಾಡಿ ನಿಮಗೆ ಕಂಪಲ್ಸರಿ ಇಂಗ್ಲೀಷ್ ಚೆನ್ನಾಗಿ ಬಂದೇ ಬರುತ್ತೆ. ಆಮೇಲೆ ಸ್ಟಾರ್ಟಿಂಗ್ ಯಾವುದೇ ಆಗಲಿ ಪ್ರಾರಂಭ ಆದಾಗ ಸ್ವಲ್ಪ ಮನಸ್ಸು ಆಗಂಗಿಲ್ಲ, ಬೇಜಾರಾಗುತ್ತೆ. ಸ್ಟಾರ್ಟಿಂಗ್ ಇನಿಷಿಯೇಟಿವ್ ಜೋಶ್ ಬರುತ್ತೆ. 1-2-3 ದಿವಸ ಆದಮೇಲೆ ಮತ್ತೆ ನನಗೆ ಲೇಜಿನೆಸ್ ಬಂದುಬಿಡುತ್ತೆ, ಮಾಡಬಾರ್ದು ಅಂತ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗ ನಮಗೆ ಮಾಡಬಾರ್ದು ಅನಿಸುತ್ತೋ ಅವಾಗೇ ಮಾಡಿ ಕೆಲಸ. ಅವಾಗ ಏನಾಗುತ್ತೆ, ಸ್ವಲ್ಪ ಈಸಿ ಆಗುತ್ತೆ. ಸ್ವಲ್ಪ ದಿವಸ ಆದಮೇಲೆ ಈಸಿ ಆಗುತ್ತೆ. ಆಮೇಲೆ ಆರಾಮಾಗಿ ಚೆನ್ನಾಗಿ ನಿಮಗೆ ಎಂಜಾಯ್ ಮಾಡ್ತೀರಾ ಈ ಟೀಚಿಂಗನ್ನು. ಒಂದ್ಸರಿ ನೀವು ಇಂಗ್ಲೀಷ್ ಪರ್ಫೆಕ್ಟ್ ಆದಮೇಲೆ ನಿಮ್ಗೆ ಕಷ್ಟಪಟ್ಟಿದ್ದನ್ನು ಸುಖ ಸಿಗುತ್ತೆ. ಆವಾಗ ಅದರ ಹ್ಯಾಪಿನೇ ಬೇರೆ ಇರುತ್ತೆ. ಸೊ ಹೀಗಾಗಿ ಈ ವಿಡಿಯೋನ ನೀವು ಕಂಟಿನ್ಯೂ ಆಗಿ ಕೊನೆ ತನಕ ನೋಡಿ. ಆಮೇಲೆ ನಿಮಗೆ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಕಲೀಗ್ಸು, ಕ್ಲಾಸ್ಮೇಟ್ಸು, ನಿಮಗೆ ಬೇಕಾದವರು ಯಾರು ಇರ್ತಾರೆ, ಅವರು ಇಂಗ್ಲೀಷ್ನಲ್ಲಿ ಕಲಿಬೇಕಂತ ಆಸೆ ಇರುತ್ತೆ, ಅವ್ರಿಗೆ ಗೊತ್ತಿರೋಂಗಿಲ್ಲ ಅಂಥವ್ರಿಗೆಲ್ಲ ನೀವು ರೆಫರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಯಾಕಂದರೆ ಕಂಟಿನ್ಯೂ ಆಗಿ ವಾಚ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ವಿಡಿಯೋನ ಮಿಸ್ ಮಾಡೋಂಗಿಲ್ಲ. ಸಬ್ಸ್ಕ್ರೈಬ್ ಆದರೆ ಯಾವುದೇ ವಿಡಿಯೋ ಮಿಸ್ ಆಗೋಂಗಿಲ್ಲ, ನಮಗೆ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಅಂದರೆ ಏನಪ್ಪ ಅಂದರೆ ನಾವು ಏನೋ ಒಂದು ನಮ್ಗೆ ಯಾವ್ದು ಬೇಕೋ ಅದು ಎಷ್ಟು ನಮ್ಗೆ ಕಂಟಿನ್ಯೂ ನೋಡ್ಬೇಕಂದ್ರೆ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ 2 ಥರ ಇರುತ್ತೆ, ಒಂದು ಪೇಡು, ಇನ್ನೊಂದು ಅನ್ಪೇಡ್ ಅಂತ. ನಾವು ಪೇಡಲ್ಲ, ನಾವು ಫ್ರೀಯಾಗಿ ಸಬ್ಸ್ಕ್ರಿಪ್ಷನ್ ಕೊಡ್ತಾ ಇದ್ದೀನಿ. ನಾನು ಟೀಚಿಂಗ್ ಮಾಡ್ತಾ ಇರೋದೇ ಫ್ರೀಯಾಗಿ. ಜಗತ್ತಿನಲ್ಲಿ ಎಲ್ಲಿ ಯಾವ ಮೂಲೆ ಆದರೂ ಕೂತನ್ನು ನೋಡಿ ಇಂಗ್ಲೀಷ್ನ ಲ್ಯಾಂಗ್ವೇಜನ್ನು ಕಲಿಬೋದು. 3 ಭಾಷೆಯಲ್ಲಿ ಕಲಿಸ್ತಾ ಇದ್ದೀನಿ. ಸೊ ಹೀಗಾಗಿ ನಿಮಗೆ ಬೇಕಾದವರಿಗೆ ನೀವು ರೆಫರ್ ಮಾಡಿದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ. ನೀವು ಒಂದು ಸಮಾಜ ಸೇವೆ ಮಾಡಿದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾನು ನನ್ನ ಟೀಚಿಂಗ್, ಇಂಗ್ಲೀಷ್ ಗ್ರಾಮರ್ ಟೀಚಿಂಗನ್ನು ನಾನು ಯೂಟ್ಯೂಬ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಫೇಸ್ಬುಕ್ನಲ್ಲಿ ಮತ್ತು ಲಿಂಕ್ಡ್ಇನ್ನಲ್ಲಿ ನಾನು ಅದರದ್ದು ಲಿಂಕನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದರೆ ನೀವು ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನಲ್ಲಿ ನೋಡೋದಕ್ಕಿಂತ ನೀವು ಡೈರೆಕ್ಟಾಗಿ ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ಟು ಪರಮೇಶ್ ಮಲ್ಗೊಂಡ್ ಅಂತ ನನ್ನ ಹೆಸರನ್ನು ನೀವು ಟೈಪ್ ಮಾಡಿದ್ರೆ, ಸರ್ಚ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನನ್ನ ಚಾನಲ್ ಬರುತ್ತೆ ಪರಮೇಶ್. ಅದನ್ನು ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಆಗಿದ್ದರೂ ಅವ್ರು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇನ್ನೊಂದ್ಸರಿ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ಅನ್ಸಬ್ಸ್ಕ್ರೈಬ್ ಆಗ್ತೀರಾ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗ್ಲಾರ್ದವ್ರು ಆಗಿ ಅಷ್ಟೇ, ಮತ್ತೇನಿಲ್ಲ. ಸೊ ಈಗ ನಾವು ಗೊತ್ತಾ ಇಂಗ್ಲೀಷ್ ಗ್ರಾಮರನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕಲಿಯೋಣ. ಹಿಂದಿನ ಕ್ಲಾಸ್ 5ನಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕಲಿತಿದ್ದೀವಿ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಕಲಿಯೋಣ ಈ ಡೀಟೇಲ್ಸ್ ಎಕ್ಸಾಂಪಲ್ನೊಂದಿಗೆ. ಲೆಟ್ಸ್ ಗೋ ಫಾರ್ ಲರ್ನಿಂಗ್ ಇಂಗ್ಲೀಷ್ ಗ್ರಾಮರ್ ಇನ್ ಕನ್ನಡ ಲ್ಯಾಂಗ್ವೇಜ್. ಫ್ರೆಂಡ್ಸ್, ಈಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಕಲಿಯೋಣ. ಓಕೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಎಂದರೆ ಏನು ಅಂತ ತಿಳ್ಕೊಳ್ಳೋಣ ಮೊದಲು. ಓಕೆ. ನಾವು ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡಿದಾಗ, ಓಕೆ, ಈಗ ಅಂದರೆ ಪ್ರೆಸೆಂಟ್ ಆಗಿರುತ್ತೆ, ಪಾಸ್ಟು ಇರೋಂಗಿಲ್ಲ ಮತ್ತು ಫ್ಯೂಚರು ಇರೋಂಗಿಲ್ಲ. ಪ್ರೆಸೆಂಟ್ ನಾವು ಏನು ಮಾತಾಡ್ತಾ ಇದ್ದೀವಿ ಇದಕ್ಕೆ ಪ್ರೆಸೆಂಟ್ ಅಂತೀವಿ. ಓಕೆ. ಈ ಕೆಲಸ ಯಾವಾಗ ಸ್ಟಾರ್ಟ್ ಮಾಡಿರ್ತೀವಿ, 1 ನಿಮಿಷದಿಂದನೋ 2 ನಿಮಿಷದಿಂದನೋ, ಹಾಫ್ ಆನ್ ಅವರ್ ಹಿಂದ್ಗಡೆನೋ ಸ್ಟಾರ್ಟ್ ಮಾಡಿರ್ತೀವಿ. ಬಟ್ ಅದು ಇನ್ನೂ ಕಂಟಿನ್ಯೂನೇ ಮಾಡ್ತಾ ಇರ್ತೀವಿ. ಕಂಟಿನ್ಯೂನೇ ಮಾಡ್ತಾ ಇರ್ತೀವಿ. ಅದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ. ನಾನು ಊಟವನ್ನು ಮಾಡ್ತಾನೇ ಇದ್ದೀನಿ, ನಾನು ಊಟವನ್ನು ಮಾಡುತ್ತಾ ಇದ್ದೇನೆ ಅಂದರೆ ಒಂದು ಹಾಫ್ ಆನ್ ಅವರ್ದಿಂದ ಮಾಡ್ತಾನೇ ಇದ್ದೀನಿ, ಇನ್ನೂ 1 ಅವರಿಂದ ಇನ್ನೂ ಮಾಡ್ತಾಯಿದ್ದೀನಿ, 5 ನಿಮಿಷದಿಂದ ಇಲ್ಲಿ ತನಕ ಇನ್ನೂ ಮಾಡ್ತಾನೇ ಇದ್ದೀನಿ. ಈ ಥರ ನಾವು ಕಂಟಿನ್ಯೂ ಆಗಿ ಏನೋ ಮಾಡ್ತಾ ಇದ್ದೀನಿ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ನಾನು ನಿಮಗೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಸೆಂಟೆನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ಏನೇನು ನಾವು ಕಲ್ತ್ಕೋಬೇಕು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಓಕೆ. ಫಸ್ಟ್ ಆಫ್ ಆಲ್ ನಮಗೇನು ಗೊತ್ತಿರಬೇಕು, ಪ್ರೊನೌನ್ಸ್ ಗೊತ್ತಿರಬೇಕು. ಓಕೆ. ಎಷ್ಟು ಪ್ರೊನೌನ್ಸ್ ಇದೆ? 7 ಇದೆ. ಐ, ವಿ, ಯು, ಹಿ, ಸಿ, ಇಟ್, ದೆ. ಓಕೆ. ಯಾವ್ಯಾವ ಪ್ರೊನೌನಿಗೆ ಏನೇನು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು ಮತ್ತು ಆ ಟೈಮ್ನಲ್ಲಿ ಏನು ಮೇನ್ ವರ್ಬನ್ನು ಯಾವ ಸಂದರ್ಭದಲ್ಲಿ ಯಾವ ಪ್ರಕಾರ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು ನಮಗೆ. ಆವಾಗ ಗೊತ್ತಾದಾಗ ಆಟೋಮೆಟಿಕ್ಲಿ ಸೆಂಟೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಬರುತ್ತೆ. ಸೆಂಟೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಬಂದಾಗ
ಮಾತಾಡೋಕ್ಕೂ ಬರುತ್ತೆ, ಬರೆಯೋಕ್ಕೂ ಬರುತ್ತೆ, ಓದೋಕ್ಕೂ ಬರುತ್ತೆ, ಅರ್ಥ ಮಾಡೋಕ್ಕೂ ಬರುತ್ತೆ. ಓಕೆನಾ? ಈಗ ನೋಡೋಣ, ನಾವು ಮುಂದುವರಿದ ಪೂರ್ಣ ವರ್ತಮಾನ ಕಾಲ ಅಂತ ಕನ್ನಡದಲ್ಲಿ ಅಂತೀವಿ. ಓಕೆ, ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನಲ್ಲಿ ಸೆಂಟೆನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ಏನೇನು ಹೆಂಗೆ ಅಂತ ಕಲ್ತ್ಕೊಳ್ಳೋಣ. ಐ, ವಿ, ಯು ಮತ್ತು ದೇ ಪ್ರೊನೌನ್ಸ್ ಬಂದರೆ ಹ್ಯಾವ್ ಬೀನ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು ನಾವು. ಓಕೆ, ಹೀ, ಸಿ, ಇಟ್ ಪ್ರೊನೌನ್ಸ್ ಬಂದರೆ ಹ್ಯಾಸ್ ಬೀನ್ ಎಂಬ ಸಹಾಯಕ ಕ್ರಿಯಾಪದವನ್ನು ಬರೀಬೇಕು. ನೆನಪಿಟ್ಟಿದೆಯಾ? ಐ, ವಿ, ಯು ಮತ್ತು ದೇ ಬಂದರೆ ಹ್ಯಾವ್ ಬೀನ್. ಓಕೆ, ಹೀ, ಸಿ, ಇಟ್ ಬಂದರೆ ಹ್ಯಾಸ್ ಬೀನ್. ಇಲ್ಲಿ ಹ್ಯಾವ್ ಬೀನ್ ಇದೆ, ಇಲ್ಲಿ ಹ್ಯಾಸ್ ಬೀನ್ ಇದೆ. ನೆನ್ಪಿಟ್ಕೊಳ್ಳಿ. ಅದು ಯಾಕೆ ಬರುತ್ತೋ ಯಾಕಿಲ್ಲ ಅಂದರೆ, ಯಾವಾಗ ನಾವು ಈ ಪ್ರೊನೌನ್ಸ್ಗಳನ್ನು ಪ್ಲೂರಲ್ ಅಂತೀವಿ, ವಿ, ಯು, ದೇ ಪ್ಲೂರಲ್ ಇದೆ, ಐ ಅಂದರೆ ಅದು ನಾನು, ಅದು ಸಿಂಗ್ಯುಲರ್ ಆಗುತ್ತೆ. ಬಟ್ ಅದಕ್ಕೆ ಆ ಟೈಮ್ನಲ್ಲಿ ಐ ಕೂಡ ನಾವು ಹ್ಯಾವ್ ಬೀನೇ ಯೂಸ್ ಮಾಡಬೇಕು. ಹೀ, ಸಿ, ಇಟ್ ಏನಿದೆ ಇದು ಸಿಂಗ್ಯುಲರ್ ಇದೆ, ಬಟ್ ಹ್ಯಾಸ್ ಬೀನ್ ಯೂಸ್ ಮಾಡಬೇಕು. ಹೀಗಾಗಿ ನಮಗೆ ಈ ರೂಲ್ಸ್, ಈ ಫಾರ್ಮುಲಾಸನ್ನು ನೆನ್ಪಿಟ್ಕೋಬೇಕಷ್ಟೆ. ಯಾವ್ಯಾವ ಪ್ರೊನೌನ್ಸ್ ಬಂದಾಗ ಏನೇನು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕಂತದ್ದು ಗೊತ್ತಿದ್ದರೆ ನೀವು ಏನೇ ಸೆಂಟೆನ್ಸನ್ನು, ಯಾವುದೇ ಟೆನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಯಾವುದೇ ಟೆನ್ಸ್ನಲ್ಲಿ ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ಬರಿಬೋದು. ಈಗೇನಾಯಿತು, ಯಾವ್ಯಾವ ಪ್ರೊನೌನ್ಸ್ ಬಂದರೆ ಏನು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಬೇಕಂತ ಗೊತ್ತಾಯಿತು. ಆದರೆ ಮುಖ್ಯ ಕ್ರಿಯಾಪದ ಯಾವ ಪ್ರಕಾರ ಇರಬೇಕು? ಮುಖ್ಯ ಕ್ರಿಯಾಪದ ಏನಿರಬೇಕು? ವರ್ತಮಾನ ಕಾಲದಲ್ಲಿ ಇರಬೇಕು. ವರ್ತಮಾನ ಕಾಲ ಅಂದರೆ ಮೇನ್ ವರ್ಬ್ ಎಷ್ಟು ಟೈಪ್ಸ್ ಇರುತ್ತೆ? ವರ್ಬ್ 1, ವರ್ಬ್ 2, ವರ್ಬ್ 3. ಅಂದರೆ ವರ್ಬ್ 1 ಅಂದರೆ ಪ್ರೆಸೆಂಟ್ ಟೆನ್ಸ್, ವರ್ಬ್ 2 ಅಂದರೆ ಪಾಸ್ಟ್ ಟೆನ್ಸ್, ವರ್ಬ್ 3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್. ವರ್ಬ್ ಅಂದರೆ ವರ್ಬ್ 1ನಲ್ಲಿ ಪ್ರೆಸೆಂಟ್ ಟೆನ್ಸ್ ಇರುತ್ತೆ. ಆ ಪ್ರೆಸೆಂಟ್ ಟೆನ್ಸನ್ನು ಅದಕ್ಕೆ ನಾವು ING ಎನ್ನಂಥ ಪ್ರತ್ಯಯ ಅಂದರೆ ಸಫಿಕ್ಸ್ ಅನ್ನೋದನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ಸಪೋಸ್ ಸಿಂಗ್ ಇರುತ್ತೆ, ಸಿಂಗ್ ಪ್ರೆಸೆಂಟ್ ಟೆನ್ಸ್, ಅದಕ್ಕೆ ING ಆ್ಯಡ್ ಮಾಡಿದಾಗ ಏನಾಗುತ್ತೆ? ಸಿಂಗಿಂಗ್ ಆಗುತ್ತೆ. ನೋಡೋಣ ಎಕ್ಸಾಂಪಲ್. ಈಗ ನಾವೇನು ಮಾಡೋಣ? ಪಾಸಿಟಿವ್ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡೋಣ. ಓಕೆ, ಈ ಪಾಸಿಟಿವ್ ಸೆಂಟೆನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ನಮ್ಗೆ ಏನೇನು ಬೇಕು? ಫಸ್ಟ್ ಸಬ್ಜೆಕ್ಟ್ ಬೇಕು. ಅಂದರೆ ಈ ಜಾಗ ಹೇಳ್ತಾ ಇದ್ದೀನಿ, ಇದು ಐ ಅನ್ನೋದು ಪ್ರೊನೌನ್ ಇದೆ, ಬಟ್ ಈ ಯಾವ ಜಾಗ ಇದೆ? ಅದು ಸಬ್ಜೆಕ್ಟ್ ಜಾಗ ಇದೆ. ಇದು ಹೆಲ್ಪಿಂಗ್ ವರ್ಬ್ ಜಾಗ ಇದೆ. ಇದು ಮೇನ್ ವರ್ಬ್ ಜಾಗ ಇದೆ. ಇದು ಆಬ್ಜೆಕ್ಟ್ ಜಾಗ ಇದೆ. ಓಕೆ, ಯಾವ ಪ್ಲೇಸ್ನಲ್ಲಿ ಏನೇನು ಇರಬೇಕು ಅದು ಇರಬೇಕು, ಅವಾಗೇನೋ ಸೆಂಟೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಬರುತ್ತೆ. ಓಕೆ, ಈಗ ಸಬ್ಜೆಕ್ಟ್ನಲ್ಲಿ ಐ ಪ್ರೊನೌನ್ ಬಂದರೆ ಹ್ಯಾವ್ ಬೀನ್ ಅಂತ ಯೂಸ್ ಮಾಡಬೇಕು. ಇದು ಹೆಲ್ಪಿಂಗ್ ವರ್ಬು. ಮೇನ್ ವರ್ಬ್ ಏನಿರುತ್ತೆ? ಪ್ರೆಸೆಂಟ್ ಟೆನ್ಸ್ ಇರುತ್ತೆ, ಸಿಂಗು, ಅದಕ್ಕೆ ING ಆ್ಯಡ್ ಮಾಡಬೇಕು. ಅದು ಆ್ಯಡ್ ಮಾಡಿದಾಗ ಏನಾಗುತ್ತೆ? ಸಿಂಗಿಂಗ್ ಆಗುತ್ತೆ. ಆಬ್ಜೆಕ್ಟ್ನಲ್ಲಿ ಒಂದು ಸಾಂಗ್ ಇದ್ದರೆ ಸಾಂಗ್ ಅನ್ಬೇಕು, ಮೆನಿ ಸಾಂಗ್ಸ್ ಇದ್ದರೆ ಮೆನಿ ಅಂತ ಬರೆದ್ಬಿಟ್ಟು ಸಾಂಗ್ಸ್ ಅಂತ ಬರಬೇಕು. ಒಂದಕ್ಕಿಂತ ಹೆಚ್ಚಿಗೆ ಸಾಂಗ್ ಹಾಡ್ತಾ ಇದ್ದೀನಲ್ಲಾಗ ಮೆನಿ ಸಾಂಗ್ಸ್ ಅಂತ ಬರೀಬೇಕು. ಮೆನಿ ಸಾಂಗ್ ಅನ್ಬಾರ್ದು, ಮೆನಿ ಸಾಂಗ್ಸ್ ಅನ್ಬೇಕು. ಓಕೆ, ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಐ, ವಿ, ಯು, ದೇ ಬಂದರೆ ಹ್ಯಾವ್ ಬೀನ್. ಓಕೆ, ಸಹಾಯಕ ಕ್ರಿಯಾಪದ ಯೂಸ್ ಮಾಡಿದ್ದೀವಿ. ಹೀ, ಸಿ, ಇಟ್ ಬಂದರೆ ಹ್ಯಾಸ್ ಬೀನ್ ಸಹಾಯಕ. ಹ್ಯಾಸ್ ಬೀನ್ ಅನ್ನೋದು ಇದು ಜೊತೆಯಾಗಿರುತ್ತೆ. ಓಕೆ, ಸಪ್ರೇಟ್ ಆಗಿರೋಂಗಿಲ್ಲ. ಆದರೆ ಮುಂದೆ ನಾನು ಹೇಳ್ತೀನಿ, ನೆಗೆಟಿವ್ಸ್ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡುವಾಗ ಮತ್ತು SRO ಸೆಂಟೆನ್ಸ್ ಮಾಡುವಾಗ ಅದು ಸ್ಪ್ಲಿಟ್ ಆಗುತ್ತೆ, ಡಿವೈಡ್ ಆಗುತ್ತೆ. ಓಕೆ, ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಓದ್ಬಿಟ್ಟು ಅದರ ಅರ್ಥ ಹೇಳ್ತೀನಿ. ಓಕೆ, ಐ ಹ್ಯಾವ್ ಬೀನ್ ಸಿಂಗಿಂಗ್ ಎ ಸಾಂಗ್. ನಾನು ಹಾಡವನ್ನು ಹಾಡುತ್ತಾ ಇದ್ದೇನೆ. ಅಂದರೆ ನಾನು ಭಾಳಷ್ಟು ಹೊತ್ತಿನಿಂದ ಹಾಡ್ತಾನೆ ಇದ್ದೀನಿ ಇನ್ನೂ ಅಂತ ಅರ್ಥ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಂಗ್ಲೀಷ್ನಲ್ಲಿ, ಹಿಂದಿಯಲ್ಲಿ, ಕನ್ನಡದಲ್ಲಿ ಇದೆ. ಓಕೆ, ಐ ಹ್ಯಾವ್ ಬೀನ್ ಡ್ರಿಂಕಿಂಗ್ ಮಿಲ್ಕ್. ನಾನು ಹಾಲವನ್ನು ಕುಡಿಯುತ್ತಾ ಇದ್ದೇನೆ ಅಂತ ಅರ್ಥ. ಮೈ ದೂದ್ ಪೀತೆ ಹಿ ರಹಾ ಹೂಂ. ಅಂದರೆ ನಾನು ಭಾಳಷ್ಟು ಹೊತ್ತಿನಿಂದ ಇನ್ನೂ ಕುಡಿತಾನೇ ಇದ್ದೀನಿ. ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಇನ್ನೂ ಕುಡಿತಾನೇ ಇದ್ದೀನಿ. ಅವಾಗ ಗೊತ್ತಾಯ್ತು ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಒಂದು ಕಡೆ ಕೆಲಸ ಆಗ್ತಾನೂ ಇರುತ್ತೆ ಮತ್ತು ಇನ್ನೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ಈಗ ನಾವು ಏನು ಮಾಡೋಣ? ಬೇರೆ ಬೇರೆ ಪ್ರೊನೌನ್ಸನ್ನು ಹೇಗೆ ಯೂಸ್ ಮಾಡಬೇಕಂತ ನೋಡೋಣ. ಈಗ ಅರ್ಥ ಆಯ್ತಲ್ಲ, ನಾನು ಹಾಡವನ್ನು ಹಾಡುತ್ತಾ ಇದ್ದೇನೆ. ಅದೇ ಥರ ನಾವು ಹಾಡವನ್ನು ಹಾಡುತ್ತಾ ಇದ್ದೇವೆ, ನೀನು ಹಾಡವನ್ನು ಹಾಡುತ್ತಾ ಇದ್ದಿ, ಅಥವಾ ನೀವು ಹಾಡವನ್ನು ಹಾಡುತ್ತಾ ಇದ್ದೀರಿ. ಈ ಥರ ಎಲ್ಲ ಅದೇ ಸೇಮ್ ಥರ ಆಗುತ್ತೆ. ಹಾಡುತ್ತಾ ಇದ್ದೀರಿ, ಹಾಡುತ್ತಾ ಇದ್ದೀರಿ, ಹಾಡುತ್ತಾ ಇದ್ದಾಳೆ, ಹಾಡುತ್ತಾ ಇದ್ದಾನೆ, ಇದೇ ಥರ ಆಗುತ್ತೆ. ಬಟ್ ನಮಗೆ ನೆನ್ಪಿಟ್ಕೋಬೇಕು. ಈಗ ನೋಡೋಣ ಒನ್ ಬೈ ಒನ್. ಐ ಹ್ಯಾವ್ ಬೀನ್ ಸಿಂಗಿಂಗ್ ಎ ಸಾಂಗ್. ವಿ ಹ್ಯಾವ್ ಬೀನ್ ಸಿಂಗಿಂಗ್ ಎ ಸಾಂಗ್. ಯು ಹ್ಯಾವ್ ಬೀನ್ ಸಿಂಗಿಂಗ್ ಎ ಸಾಂಗ್. ಶಿ ಹ್ಯಾಸ್ ಬೀನ್ ಸಿಂಗಿಂಗ್ ಎ ಸಾಂಗ್. ಶಿ ಹ್ಯಾಸ್ ಬೀನ್ ಸಿಂಗಿಂಗ್ ಎ ಸಾಂಗ್. ಇಟ್ ಹ್ಯಾಸ್ ಬೀನ್ ಸಿಂಗಿಂಗ್ ಎ ಸಾಂಗ್. ದೇ ಹ್ಯಾವ್ ಬೀನ್ ಸಿಂಗಿಂಗ್ ಎ ಸಾಂಗ್. ಅರ್ಥ ಆಯ್ತಾ? ಈಗ ಫಾಸ್ಟ್ ಓದೋಣ. ಓಕೆ, I have been singing a song. We have been singing a song. You have been singing a song. He has been singing a song. She has been singing a song. It has been singing a song.
ದೇ ಹ್ಯಾವ್ ಬೀನ್ ಸಿಂಗಿಂಗ್ ಎ ಸಾಂಗ್. ಈ ಥರ ಫಾಸ್ಟ್ ಓದಬೇಕಂದ್ರೆ ಯಾವ ಥರ ನಾವು ಶಬ್ದಗಳನ್ನ ಜೋಡಿಸಿ ಓದಬೇಕು, ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಬೇಕಂತ ಗೊತ್ತಿರಬೇಕು. ನಾವೇನು ಮಾಡ್ತೀವಿ, ನಾರ್ಮಲಾಗಿ ಕನ್ನಡ ಮೀಡಿಯಮ್ ಓದಿದವರು ನಮಗೆ ಗೊತ್ತಿರಲ್ಲ ಹೆಂಗೆ ಥರ ಓದಬೇಕಂತ. ಈ ಥರ ನಾವು ಒಂದೊಂದು ಓದಿ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಆಯ್ ಅಂದ್ರೇನು, ಹ್ಯಾವ್ ಅಂದ್ರೇನು, ಬೀನ್ ಅಂದ್ರೇನು, ಸಿಂಗಿಂಗ್ ಅಂದ್ರೇನು, ಎ ಅಂದ್ರೇನು, ಸಾಂಗ್ ಅಂದ್ರೇನು ಅಂತ ಇದರ ಅರ್ಥ ಮಾಡಿಕೊಂಡು ಮೆಲ್ಲಗೆ ಬಾಯಿ ಮುಚ್ಚಿ ಓದ್ತೀವಿ. ಐ ಹ್ಯಾವ್ ಬೀನ್ ಸಿಂಗಿಂಗ್ ಎ ಸಾಂಗ್. ಈ ಥರ ಓದಾಗ ಏನಾಗುತ್ತೆ, ಅದರ ಅರ್ಥ ಆಗುತ್ತೆ, ಈ ಸ್ಪೆಲ್ಲಿಂಗ್ದು ಅರ್ಥ ಆಗುತ್ತೆ, ಬಟ್ ಸೆಂಟೆನ್ಸ್ ಅರ್ಥ ಆಗೋಂಗಿಲ್ಲ ನಮಗೆ. ಅದಕ್ಕೆ ಏನು ಮಾಡಬೇಕು, ನಾವು ಫಾಸ್ಟ್ ಓದಬೇಕು. ಐ ಹ್ಯಾವ್ ಬೀನ್ ಸಿಂಗ್ ಎ ಸಾಂಗ್, ನಾನು ಹಾಡವನ್ನು ಹಾಡುತ್ತಾ ಇದ್ದೇನೆ. ಫಾಸ್ಟಾಗಿ ಓದಿದ್ರೆ ಫಾಸ್ಟಾಗಿ ಅರ್ಥ ಆಗಬೇಕಾದ ಸೆಂಟೆನ್ಸ್ ನಮಗೆ, ಆ ಥರ ಓದಬೇಕು. ಆಮೇಲೆ ನಾವು ಏನೇ ಒಂದು ಹೊಸ ಭಾಷೆಯನ್ನು ಓದುವಾಗ ಪರ್ಫೆಕ್ಟ್ ಆಗೋ ತನಕ ನಾವೇ ನೋಡಬೇಕು, ಫಾಸ್ಟಾಗಿ ಸ್ವಲ್ಪ ಬಾಯಿ ಓಪನ್ ಮಾಡಿ ಸೌಂಡ್ ಮಾಡಿ ಓದಬೇಕು. ನಮ್ಮ ಬಾಯಿಗೂ ಪ್ರಾಕ್ಟೀಸ್ ಆಗುತ್ತೆ, ಅದು ಯಾವ ಥರ ಪ್ರೊನೌನ್ಸ್ ಮಾಡಬೇಕಂತ, ಮತ್ತು ಅದು ನಮಗೆ ಸೆಂಟೆನ್ಸ್ ಬೇಗ ಅರ್ಥನೂ ಆಗುತ್ತೆ, ಬೋರ್ ಆಗಂಗಿಲ್ಲ, ನಿದ್ರೆ ಬರೋಂಗಿಲ್ಲ. ಭಾಳ ಜನಕ್ಕೆ ನೋಡಿ, ನೀವು ಸ್ಟಡಿ ಮಾಡುವಾಗ ಕಷ್ಟವಾದಂಥ ಸಬ್ಜೆಕ್ಟನ್ನು ಸ್ಟಡಿ ಮಾಡುವಾಗ ಅವರಿಗೆ ನಿದ್ರೆ ಬಂದುಬಿಡುತ್ತೆ ಬುಕ್ ಇದ್ದ ತಕ್ಷಣ. ಆದರೆ ಇಷ್ಟ ಇದ್ದಂಥದ್ದು ಟಿ ವಿ ನೋಡಲಿ ಅಥವಾ ಬುಕ್ ಆದರೂ ಏನೋ ಇಷ್ಟ ಇರುವಂಥದ್ದು ಓದಲಿ, ನಿದ್ರೆ ಬರೋಂಗಿಲ್ಲ ಅವರಿಗೆ. ಅದಕ್ಕೋಸ್ಕರ ನಾವು ಫಾಸ್ಟಾಗಿ ಓದಬೇಕು. ನಿದ್ರೆ ಬಂದರೂ ಬರೋಂಗಿಲ್ಲ ಅದು, ಯಾಕಂದರೆ ನಮ್ಮ ಮೈಂಡು, ನಮ್ಮ ದೇಹ ಆ್ಯಕ್ಟಿವ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ನಾವು ನೆಗೆಟಿವ್ ಸೆಂಟೆನ್ಸನ್ನು ಕಲ್ತ್ಕೊಳ್ಳೋಣ. ಈ ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಕೂಡ ನಾವು ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಏನಿದೆಯೋ ಅದೇ ಎಲ್ಲ ಇರುತ್ತೆ, ಬಟ್ ಇಲ್ಲಿ ನೆಗೆಟಿವ್ ವರ್ಡ್ ಮಾತ್ರ ಒಂದು ಆ್ಯಡ್ ಆಗಿರುತ್ತೆ. ಇಲ್ಲಿ ನೋಡಿ, ಐ ಸಬ್ಜೆಕ್ಟ್ ಇದೆ, ಹ್ಯಾವ್ ಬೀನ್ ಹೆಲ್ಪಿಂಗ್ ವರ್ಬ್ ಇದೆ, ನಾಟ್ ನಕಾರಾತ್ಮಕ ಶಬ್ದ ಇದೆ, ಅದು ನೆಗೆಟಿವ್ ವರ್ಡ್ ಇದೆ. ಸಿಂಗಿಂಗ್ ಇದು ಮೇನ್ ವರ್ಬ್ ಏನಿರುತ್ತೆ, ಪ್ರೆಸೆಂಟ್ ಟೆನ್ಸ್ ಇರುತ್ತೆ, ಅದಕ್ಕೆ ಐ ಎನ್ ಜಿ ನಾವು ಆ್ಯಡ್ ಮಾಡಿದಾಗ ಸಿಂಗಿಂಗ್ ಆಗುತ್ತೆ. ಆಬ್ಜೆಕ್ಟ್ ಅಂತೂ ಸೇಮೇ ಇರುತ್ತೆ. ಎ ಸಾಂಗ್ ಯೂಸ್ ಮಾಡ್ಬೋದು ಅಥವಾ ಮೆನಿ ಸಾಂಗ್ಸ್ ಅಂತ ಯೂಸ್ ಮಾಡ್ಬೋದು. ನೀವು ಒಂದಕ್ಕಿಂತ ಜಾಸ್ತಿ ಹಾಡು ಆಡ್ತಾ ಇದ್ದರೆ ಮೆನಿ ಸಾಂಗ್ಸ್ ಅಂತ ಬರೀಬೇಕು. ಒಂದೇ ಹಾಡು ಆಡ್ತಾ ಇದ್ದರೆ ಎ ಸಾಂಗ್ ಅಂತ ಬರೀಬೇಕು. ಐ, ವಿ, ಯು, ದೇ ಇದ್ದಾಗ ಹ್ಯಾವ್ ಬೀನ್ ಅಂತ ಸಹಾಯಕ ಕ್ರಿಯಾಪದ ಬರುತ್ತೆ. ಹಿ, ಸಿ, ಇಟ್ ಇದ್ದಾಗ ಹ್ಯಾಸ್ ಬೀನ್ ಸಹಾಯಕ ಕ್ರಿಯಾಪದ ಬರುತ್ತೆ. ನೆಟ್ಬಿಟ್ಕೊಂಡ್ರೆ ಮೇನ್ ವರ್ಬು ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದು ಅದಕ್ಕೆ ಸಫಿಕ್ಸ್ ಅಂದರೆ ಪ್ರತ್ಯಯ ಐ ಎನ್ ಜಿ ಆ್ಯಡ್ ಆಗುತ್ತೆ, ಅಷ್ಟೇ ನೆನಪಿಟ್ಕೊಳ್ಬೇಕು. ಸಿಂಗ್, ಸ್ಯಾಂಗ್, ಸಂಗ್ ಇರುತ್ತಲ್ಲ, ಅದು ವರ್ಬ್ 1, ವರ್ಬ್ 2, ವರ್ಬ್ 3 ಅನ್ನು ನೆನಪಿಟ್ಕೊಳ್ಬೇಕು. ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಬೇಕಾ, ಪಾಸ್ಟ್ ಟೆನ್ಸ್ ಯೂಸ್ ಮಾಡಬೇಕಾ, ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡಬೇಕಾ ಅಂತ ಗೊತ್ತಿರಬೇಕು ಈ ಮೇನ್ ವರ್ಬಿಗೆ. ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಓದುವಾಗ ಯಾವಾಗಲೂ ಮೇನ್ ವರ್ಬು ಪ್ರೆಸೆಂಟ್ ಟೆನ್ಸ್ ಇರುತ್ತೆ, ಅದಕ್ಕೆ ನಾವು ಐ ಎನ್ ಜಿ ಆ್ಯಡ್ ಮಾಡಿದಾಗ ಅದು ಸಿಂಗಿಂಗ್ ಆಗುತ್ತೆ. ನೆನ್ಪಿದ್ಯಾ? ಈಗ ನಾವು ಎಕ್ಸಾಂಪಲ್ ಓದೋಣ, ಅದರ ಅರ್ಥ ಹೇಳ್ತೀನಿ ನಾನು ನಿಮಗೆ. ಐ ಹ್ಯಾವ್ ಬೀನ್ ನಾಟ್ ಸಿಂಗಿಂಗ್ ಎ ಸಾಂಗ್ ಅಂದರೆ ನಾನು ಹಾಡವನ್ನು ಹಾಡುತ್ತಾ ಇಲ್ಲ, ನಾನು ಹಾಡವನ್ನು ಹಾಡುತ್ತಾ ಇಲ್ಲ ಅಂತ ಅರ್ಥ. ಆದರು ವಿ ಹ್ಯಾವ್ ಬೀನ್ ನಾಟ್ ಸಿಂಗಿಂಗ್ ಎ ಸಾಂಗ್, ನಾವು ಹಾಡವನ್ನು ಹಾಡುತ್ತಾ ಇಲ್ಲ. ಯು ಹ್ಯಾವ್ ಬೀನ್ ನಾಟ್ ಸಿಂಗಿಂಗ್ ಎ ಸಾಂಗ್, he has been not singing a song, she has been not singing a song, it has been not singing a song, they have been not singing a song. Okay, ಈಗ ಸ್ಲೋ ಓದ್ದೆ, ನಾನು ಫಾಸ್ಟ್ ಓದೋಣ. ಈಗ I have been not singing a song, we have been not singing a song, you have been not singing a song, he has been not singing a song, she has been not singing a song, it has been not singing a song, they have been not singing a song. Okay, ನಾನು ಇದ್ರ ಒಂದು ಅರ್ಥ ಕನ್ನಡದಲ್ಲಿ ಹೇಳಿದಾಗ ಸೇಮ್ ಅದೇ ಥರ ಅರ್ಥ ಲಾಸ್ಟಿಗೆ ಆಗ್ತಾ ಇರುತ್ತೆ, ಬಟ್ ಇಲ್ಲಿ ಐ ಬದಲು ನಾನು ಇರುತ್ತೆ, ವಿ ಅಂದರೆ ನಾವು, ಯು ಅಂದರೆ ನೀನು ಅಥವಾ ನೀವು, ಈ ಅಂದರೆ ಈ ಥರ ಚೇಂಜ್ ಹಾಕ್ಕೊಂಡು ಹೋಗುತ್ತೆ. ಓಕೆ, ಇಲ್ಲಿ ಹೀ ಚೇಂಜ್ ಆದಾಗ ಅಲ್ಲಿ ಕನ್ನಡ ಅಲ್ಲಿ ಲಾಸ್ಟಿಗೆ ಮೇನ್ ವರ್ಬ್ ಇರುತ್ತಲ್ಲ ಅದು ಚೇಂಜ್ ಆಗುತ್ತೆ. ಹಿ ಹ್ಯಾಸ್ ಬಿನ್ ನಾಟ್ ಸಿಂಗಿಂಗ್ ಎ ಸಾಂಗ್ ಅಂದರೆ ಅವನು ಹಾಡವನ್ನು ಹಾಡುತ್ತಾ ಇಲ್ಲ, ಅವಳು ಹಾಡವನ್ನು ಹಾಡುತ್ತಾ ಇಲ್ಲ. ಈ ಥರ ಯಾವ್ಯಾವ ಪ್ರೊನೌನ್ಸ್ ಇರುತ್ತೋ ಪ್ರೊನೌನ್ಸ್ ಪ್ರಕಾರ ಅದು ನಮಗೆ ಮೇನ್ ವರ್ಬ್ ಚೇಂಜ್ ಆಗ್ತಾ ಬರುತ್ತೆ ಕನ್ನಡದಲ್ಲಿ, ಬಟ್ ಇಂಗ್ಲೀಷ್ನಲ್ಲಿ ಸೇಮ್ ಇರುತ್ತೆ. ಓಕೆ, ತಾಳೆ, ಮಾಡುತ್ತಾನೆ, ಮಾಡುತ್ತಾಳೆ, ಈ ಥರ ಕನ್ನಡದಲ್ಲಿ ಬೇರೆ ಬೇರೆ ಆಗುತ್ತೆ, ಬಟ್ ಇಂಗ್ಲೀಷ್ನಲ್ಲಿ ಹಾಗೆ ಇರಲ್ಲ. ಇಂಗ್ಲೀಷ್ನಲ್ಲಿ ಸೇಮ್ ಇರುತ್ತೆ ಎಲ್ಲದಕ್ಕೂ ಇದು ಯಾವುದು ಮೇನ್ ವರ್ಬ್. ಈಗ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಓದೋಣ. ಇಂಟ್ರಾಗೇಟಿವ್ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳು. ಓಕೆ, ಪ್ರಶ್ನಾರ್ಥಕ ವಾಕ್ಯಗಳು ಅಂದಾಗ ಸಡನ್ನಾಗಿ ನಮ್ಗೆ ಏನು ಬರಬೇಕು, ಫಸ್ಟ್ ಏನು ಬರುತ್ತೆ, ಡಬ್ಲ್ಯೂ ಎಚ್ ಅಂದರೆ ಕ್ವಶನ್ ಶಬ್ದಗಳು, ಪ್ರಶ್ನಾರ್ಥಕ ಶಬ್ದಗಳು. ಬರುತ್ತೆ ವೈ, ವಾಟ್, ವೇರ್, ಹೌ, ಇವೆಲ್ಲ ಅದರಲ್ಲಿ ಡಬ್ಲ್ಯೂ ಎಚ್ ಇರುತ್ತಲ್ಲ. ಯಾವುದೇ ಪ್ರಶ್ನಾರ್ಥಕ ಶಬ್ದ ತೊಗೊಳ್ಳಿ ಅದರಲ್ಲಿ ಡಬ್ಲ್ಯೂ ಎಚ್ ಆ್ಯಡ್ ಆಗಿರುತ್ತೆ, ಅದಕ್ಕೆ ನಾವು ಡಬ್ಲ್ಯೂ ಎಚ್ ವರ್ಡ್ ಅಂತೀವಿ ಇದಕ್ಕೆ. ಓಕೆ, ಫಸ್ಟ್ ಡಬ್ಲ್ಯೂ ಎಚ್ ವರ್ಡು. ಆಮೇಲೆ ಈ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಬೀನ್ ಅಂತ ಹೇಳಿದಲ್ಲ, ಐ, ವಿ, ಯು, ದೇ ಇದ್ದಾಗ ಹ್ಯಾವ್ ಬೀನು, ಹಿ, ಸಿ, ಇಟ್ ಇದ್ದಾಗ ಹ್ಯಾಸ್ ಬೀನ್. ಇದೇನಾಗುತ್ತೆ, ಸ್ಪ್ಲಿಟ್ ಆಗಿಬಿಡುತ್ತೆ, ಡಿವೈಡ್ ಆಗಿಬಿಡುತ್ತೆ.
ಸಬ್ಜೆಕ್ಟ್ ಇರುತ್ತಲ್ಲ, ಸಬ್ಜೆಕ್ಟ್ಗಿಂತ ಮುಂಚೆ ಹ್ಯಾವ್ ಬರುತ್ತೆ, ಅದಾದಮೇಲೆ ಬೀನ್ ಬರುತ್ತೆ, ಅದನ್ನು ನೆನಪಿಟ್ಕೊಳ್ಬೇಕು. ಪ್ಲಸ್ ಮೇನ್ ವರ್ಬ್ ಏನಿರುತ್ತೆ, ಸಿಂಗ್ ಇರುತ್ತಲ್ಲ, ಇದು ಪ್ರೆಸೆಂಟ್ ಟೆನ್ಸು, ಅದಕ್ಕೆ ಐ ಎನ್ ಜಿ ಪ್ರತ್ಯಯ ಆ್ಯಡ್ ಆಗುತ್ತೆ. ಆ್ಯಡ್ ಆದಾಗ ಸಿಂಗಿಂಗ್ ಆಗುತ್ತೆ. ಇದು ಆಬ್ಜೆಕ್ಟ್ ಏನಿರುತ್ತೆ, ಎ ಸಾಂಗು, ಅದು ಮೆನಿ ಸಾಂಗ್ಸ್ ಅಂತಂದ್ರೂ ಆಗ್ಬೋದು, ಎ ಸಾಂಗ್ ಅಂದ್ರೆ ಅದು ನಿಮ್ಮ ಇಷ್ಟ. ನೀವು ಜಾಸ್ತಿ ಹಾಡು ಆಡ್ತಾಯಿದ್ರೆ ಮೆನಿ ಸಾಂಗ್ಸ್ ಅಂತ ಅನ್ನಿ, ಒಂದೇ ಹಾಡು ಆಡ್ತಾಯಿದ್ರೆ ಎ ಸಾಂಗ್ ಅಂತ ಅನ್ನಿ. ಓಕೆ, ನಾನು ಈಗ ಒಂದು ಎಕ್ಸಾಂಪಲ್ ಓದಿ ನಾನು ಕನ್ನಡದಲ್ಲೇ ಅರ್ಥ ಹೇಳ್ತೀನಿ, ತಿಳ್ಕೊಳ್ಳಿ. ವೈ ಹ್ಯಾವ್ ಯು ಬೀನ್ ಸಿಂಗಿಂಗ್ ಎ ಸಾಂಗ್ ಅಂದರೆ ನೀನು ಯಾಕೆ ಹಾಡವನ್ನು ಹಾಡುತ್ತಾ ಇದ್ದೀಯಾ, ಒಂದಾಯಿತು. ಇನ್ನೊಂದು, ನೀವು ಏಕೆ ಹಾಡವನ್ನು ಹಾಡುತ್ತಾ ಇದ್ದೀರಿ. ಯು ಅಂದರೆ ನೀನು ಅಥವಾ ನೀವು ಆಗುತ್ತೆ. ಓಕೆ, ಸಿಂಗ್ಯುಲರ್ ಆದರೂ ಆಗ್ಬೋದು, ಪ್ಲೂರಲ್ ಆದರೂ ಆಗ್ಬೋದು, ಮನುಷ್ಯರಿಗೆ ನೋಡಿಕೊಂಡು ಕ್ವಶನ್ ಕೇಳಬೇಕು ನೀವು. ಆಮೇಲೆ ನೆಕ್ಸ್ಟು ಅದೇ ಥರ ಇರುತ್ತೆ, ಬೇರೆ ಬೇರೆ ಪ್ರೊನೌನ್ಗೆ ಬೇರೆ ಬೇರೆ ಮೀನಿಂಗು, ಅದನ್ನು ನೀವು ಅರ್ಥ ಮಾಡಿಕೊಂಡು ನೀವು ತಿಳ್ಕೊಳ್ಳಿ. ವೈ ಹ್ಯಾಸ್ ಹೀಸ್ ಬೀನ್ ಸಿಂಗಿಂಗ್ ಎ ಸಾಂಗ್, ವೈ ಹ್ಯಾಸ್ ಶಿ ಬೀನ್ ಸಿಂಗಿಂಗ್ ಎ ಸಾಂಗ್, ವೈ ಹ್ಯಾಸ್ ಇಟ್ ಬೀನ್ ಸಿಂಗಿಂಗ್ ಎ ಸಾಂಗ್, ವೈ ಹ್ಯಾವ್ ದೇ ಬೀನ್ ಸಿಂಗಿಂಗ್ ಎ ಸಾಂಗ್. ಈಗ ಫಾಸ್ಟ್ ಓದೋಣ. ವೈ ಹ್ಯಾವ್ ಯು ಬೀನ್ ಸಿಂಗಿಂಗ್ ಎ ಸಾಂಗ್, ವೈ ಹ್ಯಾಸ್ ಈ ಬೀನ್ ಸಿಂಗಿಂಗ್ ಎ ಸಾಂಗ್, ವೈ ಹ್ಯಾಸ್ ಸಿ ಬೀನ್ ಸಿಂಗಿಂಗ್ ಎ ಸಾಂಗ್, ವೈ ಹ್ಯಾಸ್ ಇಟ್ ಬೀನ್ ಸಿಂಗಿಂಗ್ ಎ ಸಾಂಗ್, ವೈ ಹ್ಯಾವ್ ದೇ ಬೀನ್ ಸಿಂಗಿಂಗ್ ಎ ಸಾಂಗ್. ಈ ಥರ ನಾವು ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ಅದನ್ನು ಸೆಂಟೆನ್ಸನ್ನು ಅಂದರೆ ಕನ್ಸ್ಟ್ರಕ್ಟ್ ಮಾಡಿ ಓದಬೇಕು. ಯಾವ್ಯಾವ ಶಬ್ದ ಯಾವ್ಯಾವ ಜೋಡಿಸಿ ಓದಬೇಕು ಅದನ್ನು ಓದಿದಾಗ ಅರ್ಥ ಆಗುತ್ತೆ. ಓಕೆ, ಈಗೇನು ಮಾಡೋಣ, ನೆಕ್ಸ್ಟ್ ಎಸ್ ಆರ್ ನೋ ಸೆಂಟೆನ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕು. ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ಏನು ಓದಿದ್ದೀವಿ ಅದೇ ಇರುತ್ತೆ, WH ವರ್ಡ್ ಮಾತ್ರ ಹೋಗ್ಬಿಡುತ್ತೆ. ಓಕೆ, ಎಸ್ ಆರ್ ನೋ ಸೆಂಟೆನ್ಸು ನೀವು ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಎಸ್ ಆರ್ ನೋ ಆನ್ಸರ್ ಮಾಡಬೇಕಷ್ಟೇ. ಒಂದು ಫುಲ್ ಸೆಂಟೆನ್ಸ್ನಲ್ಲಿ ಆನ್ಸರ್ ಕೊಡೋಕ್ಕೆ ಹೋಗಬಾರ್ದು ಯಾರಿಗಾಗಲಿ. ಊಟ ಮಾಡಿದೆಯಾ ಅಂತ ಕೇಳಿದ್ರೆ ಎಸ್ ಆರ್ ನೋ, ಹೌದು ಅಥವಾ ಇಲ್ಲ ಅಂತ ಅಷ್ಟೇ ಹೇಳಬೇಕು. ಇಲ್ಲ ನಾನು ಊಟ ಮಾಡಿದ್ದೀನಿ, ಹೌದು ನಾನು ಊಟ ಮಾಡಿಲ್ಲ, ಈ ಥರ ಸೆಂಟೆನ್ಸ್ ಕ್ರಿಯೇಟ್ ಮಾಡಿ ಹೇಳಕ್ಕೆ ಹೋಗ್ಬಾರ್ದು. ಜಸ್ಟ್ ಎಸ್ ಆರ್ ನೋ ಆನ್ಸರ್ ಮಾಡಬೇಕು. ಓಕೆ, ಈಗ ಎಸ್ ಆರ್ ನೋ ಸೆಂಟೆನ್ಸನ್ನು ಹೇಗೆ ಕ್ರಿಯೇಟ್ ಮಾಡಬೇಕು. ಫಸ್ಟಿಗೆ ನಮಗೆ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಈ ಹೆಲ್ಪಿಂಗ್ ವರ್ಬ್ ಎರಡು ಜೊತೆಯಾಗಿ ಬಂದಿದೆ, ಅದಕ್ಕೋಸ್ಕರ ಅದು ಡಿವೈಡ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಫಸ್ಟು, ಅದಾದಮೇಲೆ ಸಬ್ಜೆಕ್ಟ್ ಇರುತ್ತೆ. ಈ ಹೆಲ್ಪಿಂಗ್ ವರ್ಬ್ ಫಸ್ಟ್ ಇದರಿಂದ ಎರಡು ಇದ್ದರೆ ಅದು ಡಿವೈಡ್ ಆಗುತ್ತೆ. ಈ ಸಬ್ಜೆಕ್ಟ್ಗೆ ಲೆಫ್ಟ್ ಸೈಡು ರೈಟ್ ಸೈಡ್ ಎರಡು ಬರುತ್ತೆ. ಆಮೇಲೆ ಮೇನ್ ವರ್ಬು ಸಿಂಗ್ ಇರುತ್ತೆ, ಅಂದರೆ ಪ್ರೆಸೆಂಟ್ ಟೆನ್ಸು. ಪ್ರೆಸೆಂಟ್ ಟೆನ್ಸ್ಗೆ ನಾವು ಐ ಎನ್ ಜಿ ಸಫಿಕ್ಸ್ ಅಂತ ಆ್ಯಡ್ ಮಾಡಬೇಕು, ಇಲ್ಲಾಂದರೆ ಪ್ರತ್ಯಯ ಆ್ಯಡ್ ಮಾಡಬೇಕಾಗುತ್ತೆ. ಸಫಿಕ್ಸ್ ಅಂದರೆ ಈ ಸಿಂಗ್ ಇದೆಯಲ್ಲ ಅದ್ರ ಮುಂದ್ಗಡೆ ಬರೋದು ಸಫಿಕ್ಸ್ ಅಂತೀವಿ, ಅದ್ರ ಹಿಂದ್ಗಡೆ ಬರೋದು ಪ್ರಿಫಿಕ್ಸ್ ಅಂತೀವಿ. ಓಕೆ, ಇಲ್ಲಿ ಸಫಿಕ್ಸ್ ಅಂತಿದೆ, ಕನ್ನಡದಲ್ಲಿ ಪ್ರತ್ಯಯ ಅಂತಾರೆ. ಇದು ಸಿಂಗಿಂಗ್ ಆಗುತ್ತೆ. ಸಿಂಗ್ ಐ ಎನ್ ಜಿ, ಸಿಂಗ್ ಇಂಗ್ ಅನ್ಬೇಡು ಮತ್ತೆ. ಓಕೆ, ಸಿಂಗಿಂಗ್ ಅನ್ನಬೇಕು. ಓಕೆನಾ. ಆಮೇಲೆ ಇಲ್ಲಿ ಎ ಸಾಂಗ್ ಇದೆ, ಒಂದು ಸಾಂಗ್ ಇದ್ದರೆ ಎ ಸಾಂಗ್ ಅನ್ಬೇಕು, ಭಾಳಷ್ಟು ಸಾಂಗ್ ಇದ್ದರೆ ಮೆನಿ ಸಾಂಗ್ಸ್ ಅಂತ ಅನ್ಬೇಕು. ಈಗ ನಾವು ಸ್ಟಾರ್ಟ್ ಮಾಡೋದಕ್ಕೆ. ಹ್ಯಾವ್ ಯು ಬೀನ್ ಸಿಂಗಿಂಗ್ ಎ ಸಾಂಗ್ ಅಂದರೆ ನೀವು ಹಾಡವನ್ನು ಹಾಡುತ್ತಾ ಇದ್ದೀರಾ, ಒಂದಾಯಿತು. ಇನ್ನೊಂದು, ನೀನು ಹಾಡವನ್ನು ಹಾಡುತ್ತಾ ಇದೆಯಾ, ಒಬ್ಬರಿದ್ದರೆ ಹಾಡುತ್ತಾ ಇದೆಯಾ, ಜಾಸ್ತಿ ಜನ ಇದ್ದರೆ ಹಾಡುತ್ತಾ ಇದ್ದೀರಾ. ಗೊತ್ತಾಯ್ತಲ್ಲ ಕನ್ನಡದಲ್ಲಿ ಹೆಂಗಾಗುತ್ತೆ ಅಂತ. ಬಟ್ ಇಂಗ್ಲೀಷ್ನಲ್ಲಿ ಸೇಮೇ ಇರುತ್ತೆ, ಎಷ್ಟೇ ಜನ ಇದ್ದರು ತಲೆಯಲ್ಲಿ ಇಟ್ಕೊಳ್ಳಿ. ಈ ಮೇನ್ ವರ್ಬ್ ಇದೆಯಲ್ಲ, ಇಂಗ್ಲೀಷ್ನಲ್ಲಿ ಒಬ್ಬರೇ ಇರಲಿ ಇಬ್ಬರೇ ಇರಲಿ ಎಲ್ಲ ಸೇಮೇ, ಆದರೆ ಕನ್ನಡದಲ್ಲಿ ನಾವು ಮಾತಾಡುವಾಗ ಯಾವ ಪ್ರೊನೌನ್ಸ್ ಇರುತ್ತೋ ಆ ಪ್ರೊನೌನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಓದೋಣ. ಹ್ಯಾಸ್ ಈ ಬೀನ್ ಸಿಂಗಿಂಗ್ ಎ ಸಾಂಗ್, ಹ್ಯಾಸ್ ಸಿ ಬೀನ್ ಸಿಂಗಿಂಗ್ ಎ ಸಾಂಗ್, ಹ್ಯಾಸ್ ಇಟ್ ಬೀನ್ ಸಿಂಗಿಂಗ್ ಎ ಸಾಂಗ್, ಹ್ಯಾವ್ ದೇ ಬೀನ್ ಸಿಂಗಿಂಗ್ ಎ ಸಾಂಗ್. ಇದನ್ನು ನಾನೆಲ್ಲ ಓದಿದೆ, ನಿಮಗೇನು ತಲೆಯಲ್ಲಿರಬೇಕು, ಯು ದೇ ಐ ವಿ ಬಂದಾಗ ಹ್ಯಾವ್ ಬೀನ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು, ಅದು ಸ್ಪ್ಲಿಟ್ ಆಗುತ್ತೆ ಎಸ್ ಆರ್ ನೋ ಸೆಂಟೆನ್ಸ್ನಲ್ಲಿ. ಹಿ ಸಿ ಇಟ್ಟಿದ್ದಾಗ ಹ್ಯಾಸ್ ಬೀನ್ ಬರುತ್ತೆ. ಎಸ್ ಆರ್ ನೋ ಸೆಂಟೆನ್ಸು ಇಂಟ್ರಾಗೇಟಿವ್ ಮಾಡುವಾಗ ಈ ಸಹಾಯಕ ಕ್ರಿಯಾಪದ ಡಿವೈಡ್ ಆಗುತ್ತೆ. ಅಂದರೆ ಸಬ್ಜೆಕ್ಟ್ ಇರುತ್ತಲ್ಲ, ಆ ಸಬ್ಜೆಕ್ಟ್ಗಿಂತ ಮುಂಚೆ ಒಂದು ಶಬ್ದ ಬರುತ್ತೆ, ಸಬ್ಜೆಕ್ಟ್ ಆದಮೇಲೆ ಮತ್ತೊಂದು ಶಬ್ದ ಬರುತ್ತೆ. ಈ ಥರ ಬಂದಾಗ ನಾವು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕು. ನಾವು ಯಾವುದೇ ಕ್ವಶನ್ ಕೇಳುವಾಗ ಹೆಂಗೆ ಓದಬೇಕಂದ್ರೆ, ಕ್ವಶನ್ ಕೇಳಿ ಥರ ಅನ್ಸ್ಬೇಕು ಅವ್ರಿಗೆ. ಹ್ಯಾವ್ ಯು ಬೀನ್ ಸಿಂಗಿಂಗ್ ಎ ಸಾಂಗ್, ಆ ಥರ ನಾವೇನು ಮಾಡಬೇಕು, ಆನ್ಸರ್ ಮಾಡಿ ಥರ ಓದಬಾರ್ದು. ಹ್ಯಾವ್ ಯು ಬೀನ್ ಸಿಂಗಿಂಗ್ ಎ ಸಾಂಗ್ ಹಿಂಗಂದರೆ ಅದು ಅರ್ಥ ಆಗಲ್ಲ. ಹ್ಯಾವ್ ಯು ಬೀನ್ ಸಿಂಗಿಂಗ್ ಎ ಸಾಂಗ್ ಅಂದರೆ ನಾವು ಓದುವಾಗ ಅದು ಪ್ರಶ್ನೆ ಇದ್ದರೆ ಪ್ರಶ್ನೆ ಥರ ಅನಿಸ್ಬೇಕು ಅವರಿಗೆ, ಆ ಥರ ಓದಬೇಕು. ಓಕೆನಾ ಫ್ರೆಂಡ್ಸ್, ನಾನು ಈಗ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಕಲಿಸ್ಕೊಟ್ಟಿದ್ದೀನಿ. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನಂಬಿಕೆಯನ್ನು ಕಳ್ಕೊಬೇಡಿ. ನಿಮಗೆ ಎಷ್ಟೇ ಕಷ್ಟ ಆದರೂ ಭಾಳಷ್ಟು ಸರಿ ರಿವಿಷನ್ ಮಾಡಿ ಓದಿದಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ನಿಮಗೆ ಈ ವಿಡಿಯೋನ ಇಷ್ಟ ಆದರೆ, ಈ ನನ್ನ ಇಂಗ್ಲೀಷ್ ಗ್ರಾಮರನ್ನು ಇಷ್ಟ ಆದರೆ
ನೀವು ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಮಾಡ್ಕೊಳ್ಳಿ, ಮಾಡಲಾರ್ದ್ರೆ ಮಾಡ್ಕೊಳ್ಳಿ, ಮಾಡಿದರೆ ಮಾಡ್ಕೋಬೇಡಿ. ಓಕೆ, ಮತ್ತೆ ನೀವು ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗ್ತೀರಾ, ಮತ್ತೆ ನಿಮಗೆ ವಿಡಿಯೋ ಮಿಸ್ ಆಗುತ್ತೆ. ಓಕೆ, ನಾನು ಇದು ಸಬ್ಸ್ಕ್ರೈಬ್ ಮಾಡಿ ಅಂತ ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ ಯಾರು ಮಾಡ್ಕೊಂಡಿಲ್ಲ ಅವ್ರಿಗೆ ಮಾತ್ರ. ಓಕೆ, ಒಂದು ಸರಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನೀವು ತಪ್ಪು ತಿಳ್ಕೊಬಾರ್ದು. ಓಕೆ, ಸೊ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದ್ದರೆ ಬೇರೆ ಜನರಿಗೂ ತಿಳಿಸಿ, ಅವರು ಕಲ್ತ್ಕೊಳ್ಳಿ. ಓಕೆ, ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಕ್ಲಾಸ್ನಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ.